ಅಷ್ಟು ಈ ಥರ ಕ್ರೈಮ್ ಸಸ್ಪೆನ್ಸ್ ಸ್ಟೋರೀಸ್ಗಳು ಬರ್ತಾನೆ ಇರುತ್ತೆ ಕನ್ನಡ ಇಂಡಸ್ಟ್ರಿಲಿ ಸರ್. ಓಕೆ, ನಾನು ನಿಮ್ಮ ಚಿತ್ರದಲ್ಲಿ ಏನು ಸ್ಪೆಷಾಲಿಟಿ ಲೈಕ್ ವೀಕ್ಷಕರು ಇದರಿಂದ ಕಲಿಬೋದು ಅನ್ನೋದಾದ್ರೆ ಏನಾದರೂ ಇದೆಯಾ ಸರ್? ಫಸ್ಟ್ ಆಫ್ ಆಲ್ ಹೆಂಗೆ ಮೋಸ ಹೋಗಬಾರ್ದು ಅಂತ ಕಲಿಬೋದು ನಾವು. ಓಕೆ, ಮೊಬೈಲ್ ಪ್ರ್ಯಾಂಕ್ ಆಗಿರ್ಬೋದು, ಪ್ರ್ಯಾಂಕ್ ಕಾಲ್ಸ್ ಆಗಿರ್ಬೋದು. ಓಕೆ, ಪ್ರ್ಯಾಂಕ್ ಕಾಲ್ಸ್ ಇನ್ ದ ಸೆನ್ಸ್ ಚೀಟಿಂಗ್ ಕಾಲ್ಸ್ ಬರುತ್ತಲ್ಲ ಇವಾಗ, ಓಕೆ, OTP ಅದು, ಮತ್ತು ಹ್ಯಾಕಿಂಗು, ಓಕೆ, ಯಾವ್ಯಾವ ರೀತಿ ಚೀಟ್ ಮಾಡ್ತಾರೆ, ಅದರಿಂದ ಯಾವ ರೀತಿ ಅದೊಂದು ನಾಲೆಡ್ಜ್ ಅಷ್ಟೇ, ನಿಮ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಸ್ವಲ್ಪ ನಾವು ಡೀಟೇಲ್ಡಾಗಿ ಹೋಗಿದ್ದೀವಿ, ಡೀಟೇಲ್ಡ್ ವರ್ಷನ್, ಡೆಪ್ತಾಗಿ ಹೋಗಿದ್ದೀವಿ. ಯಾವ ರೀತಿ ಕ್ರೈಮ್ ಆಗುತ್ತೆ, ಅದನ್ನ ಯಾವ ರೀತಿ ತಡೆಗಟ್ಬೋದು ಅನ್ನೋದು ನಮ್ಮ ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ. ಓಕೆ, ಸಾಕಷ್ಟು ಆನ್ಲೈನ್ ಫ್ರಾಡ್ ಈಗ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮದು ಕುತೂಹಲ ಎಷ್ಟಿದೆ? ಸರ್ ಕುತೂಹಲ ಸರ್, ಭಯ ಇದೆ, ಭಯ ಇದೆ. ಓಕೆ, ಫಸ್ಟ್ ಶೋ ನೋಡೋವರೆಗೂ ನನಗೆ ಭಯ ಇದೆ. ಜನಗಳು ನೋಡಿ ಅವ್ರ ಒಪಿನಿಯನ್ ಹೇಳ್ತಾರೆ ಗೊತ್ತಾ, ಅಲ್ಲಿವರೆಗೂ ನನಗೆ ಅದೊಂದು ಇದು ಕೂಡ ಮನಸ್ಸಿನಲ್ಲಿ ಇದ್ದೇ ಇದೆ. ಓಕೆ, ಆ್ಯಸ್ ಅ ಆ್ಯಕ್ಟರ್ ಮತ್ತು ಪ್ರೊಡ್ಯೂಸರ್ ಕೂಡ ಹೌದು, ಜೊತೆಗೆ ಫ್ಯಾಮಿಲಿ ಕೂಡ ನೋಡ್ಕೊಂಡು ಹೋಗಬೇಕು. ಸೊ ಅದನ್ನಲ್ಲಿ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತಿದ್ರಿ, ಯಾವ ಥರ ಪ್ರಿಪೇರ್ ಆಗ್ತಿದ್ರಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಪ್ರಿಪ್ರೇಷನ್ ಇಲ್ಲ ಸರ್, ಗೋ ವಿತ್ ಫ್ಲೋ ಅಷ್ಟೇ. ಅಮ್ಮನವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಅಮ್ಮನವ್ರ ಮೇಲೆ ಅವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ನೀ ಏನು ಮಾಡ್ಕೋತೀವಿ ಹೋಗಮ್ಮ, ನಾನು ಮಾತ್ರ ನಿನ್ನ ಬಿಡಲ್ಲ, ಗಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನಿಂತ್ಕೊಂಡು ಹೋಗ್ತಾ ಇರ್ತೀನಿ. ಐ ಥಿಂಕ್ ನಿಮ್ಮ ಫಸ್ಟ್ ಡೆಬ್ಯೂ ಫಿಲಮ್ ಅನ್ಕೊಂತೀವಿ ಸರ್ ಇದು? ನಿಮ್ಮ ಫಸ್ಟ್ ಡೆಬ್ಯೂ ಫಿಲಮ್? ಇಲ್ಲ, 4ನೇ ಸಿನಿಮಾ. ಸೊ ಇದು 4ನೇ ಸಿನಿಮಾ. ಸೊ ಇದರ ಮುಂಚೆ ಯಾವ ಚಿತ್ರಗಳು ಮಾಡಿದ್ವಿ ಸರ್? ಅಲ್ಲೇ ಅಂತ ಒಂದು ಮಾಡಿದ್ದೆ, ಮಡಮಕ್ಕಿ, ನಂಜುಂಡಿ ಕಲೆನಾಟು. ಎಲ್ಲೂ ಕಾಂಪ್ರಮೈಸ್ ಇಲ್ಲ? ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸ್ಕ್ರಿಪ್ಟಲ್ಲೂ ಕಾಂಪ್ರಮೈಸ್ ಇಲ್ಲ, ಬಜೆಟಲ್ಲೂ ಕಾಂಪ್ರಮೈಸ್ ಇಲ್ಲ, ಸೆಟ್ಟಲ್ಲೂ ಕಾಂಪ್ರಮೈಸ್ ಇಲ್ಲ, ಏನಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಓಕೆ, ಆ ಸಿನಿಮಾಗೆ ಏನು ಬೇಕೋ, ಆ ಸೀನ್ಗೆ ಏನು ಬೇಕೋ, ಹೆಚ್ಚು ಹಾಕಿಲ್ಲ, ಕಮ್ಮಿನೂ ಮಾಡಿಲ್ಲ. ಓಕೆ. ಸೊ ಡೈರೆಕ್ಟರ್ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಲವ ಸರ್ ಬಗ್ಗೆ? ಡೈರೆಕ್ಟರ್ ಇಸ್ ಎ ಹಾರ್ಡ್ ವರ್ಕರ್. ಓಕೆ, ತುಂಬ ಶ್ರಮ ವಹಿಸಿ ಮುತುವರ್ಜಿಯಿಂದ ಕೆಲಸಗಳು ಮಾಡ್ತಾರೆ. ಓಕೆ, ಈಗರ್ನೆಸ್ ಇದೆ, ಅರ್ಜಿದೆ ಮಾಡಬೇಕು ಏನೋ ಒಂದು. ಯಾಕಂದ್ರೆ ಸಾಕಷ್ಟು ಡೈರೆಕ್ಟರ್ ಬಂದು ಹೋಗ್ತಾ ಇರ್ತಾರೆ, ಲೈಕ್ ಅವ್ರು ಬೇಸಿಕಲಿ ಲಾಯರ್ ಕಮ್ ಡೈರೆಕ್ಟರ್. ಏನು ಹೇಳಕ್ ಬಂದ್ರಿ? ಸಾರಿ, ಇಲ್ಲ ಇಂಟರಪ್ಟ್ ಮಾಡಿ. ಓಕೆ, ಅಂದರೆ ನೀವು ಇಂಟ್ರೋಲ್ಲಿ ಹೇಳ್ತಾ ಇದ್ರಿ ಸರ್, ಲೈಕ್ ಮೊದಲೇ ಒಂದು 5 crore ಡಬಲ್ ಸೆಟ್ ಹಾಕಿದ ತಕ್ಷಣ ಅಲ್ಲಿ ಸ್ವಲ್ಪ ನಮ್ಮದು ಫಿಲಮ್ಗಳು ನಿಂತ್ಕೊಂಡು ಹೋಗಿತ್ತು. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿತ್ತು. ತುಂಬ ಪ್ರಾಬ್ಲಮ್ಸ್ಗಳು ಎಡವಟ್ಗಳೆಲ್ಲ ಆಯಿತು. ಸೊ ಅದನ್ನೆಲ್ಲ ಯಾವ ಥರ ಮ್ಯಾನೇಜ್ ಮಾಡ್ಕೊಂಡೆಲ್ಲ ಹೋಗ್ತಿದ್ರಿ? ಅದೇ ನಾನೊಂದು 5 ಕೋಟಿ ಹಾಕ್ಬಿಟ್ಟು ಸಿನಿಮಾ ನಿಂತೋಗಿತ್ತು. ನನ್ನ ಫ್ರೆಂಡ್ಸು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಫಿನಾನ್ಸು ಸಿಕ್ತು ನನಗೆ. ಒಂದು 2 ಕೋಟಿ ಸಿಕ್ತು ನನಗೆ ಫಸ್ಟು. ಆಮೇಲೆ ಒಂದು ಲೋನ್ ಮಾಡಿಸ್ಕೊಂಡೆ, ಕಂಪ್ಲೀಟ್ ಆಯಿತು. ಸೊ ಈ ಕಾಲದಲ್ಲಿ ಫ್ರೆಂಡ್ಸು ಒಂದು 50 ರೂಪಾಯಿ ಕೊಡೋಕ್ಕೆ ಅಳ್ತಾರೆ, ಲೈಕ್ ನಾನೇನು ಕೊಡಬೇಕು ಹಂಗ ಅಂದ್ರೆ? ಸರ್, ನೀವು ಅದರ ಫ್ರೆಂಡ್ಸ್ ಮಾಡ್ಕೊಬೇಕು, ನೀವು ಅದರ ಫ್ರೆಂಡ್ಸ್ ಮಾಡ್ಕೊಂಡು ನೀವು ಕೊಡಬೇಕು, ನೀವು ಮಾಡಬೇಕು, ಅವಾಗ ನಿಮಗೂ ಸಿಗುತ್ತೆ. ಅಂದ್ರೆ ಲಕ್ಕಿ ಆಗಿರ್ಬೇಕಲ್ಲ ಸರ್, ಅದು ಇಂಪಾರ್ಟೆಂಟ್. ಅದು ಸರ್ ನೀವು ಕ್ರಿಯೇಟ್ ಮಾಡ್ಕೊಬೇಕು ಸರ್. ಪ್ರತಿಯೊಬ್ಬರಿಗೂ ಸಿಗೋದು ಕಷ್ಟ, ಅದು ನಿಮ್ಗೆ ಸಿಕ್ಕಿದ್ದಾರೆ ಅಂತ ಲಕ್ಕಿ ಫ್ರೆಂಡ್ಸ್. ಹೌದು, ಲಕ್ಕಿ ಗ್ರೇಟ್ ಅನ್ಕೋಬೇಕು. ಓಕೆ, ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ವಿಲಿಯಂ ಡೇವಿಡ್ ಸರ್ ಅವ್ರು ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾಮನ್. ಅವ್ರ ಬಗ್ಗೆ ನಾನು ಏನು ಹೇಳೋದು ಸರ್, ನೀವು ಆಲ್ರೆಡಿ ವಿಕ್ರಾಂತ್ ರೋಣ ನೋಡ್ತೀರಾ, ರಂಗಿತ ರಂಗ ನೋಡಿರ್ತೀರಾ, ಮತ್ತು ಇವಾಗ KD ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾ ನಟವರ್ಲಾಲ್ ಅತಿ ಶೀಘ್ರದಾಗ ನೋಡ್ತಾರೆ ಇವಾಗ. ವೆರಿ ನೈಸ್ ಕ್ಯಾಮ್ರಾಮನ್, ಒಳ್ಳೆ ಮನುಷ್ಯ. ಓಕೆ, ಎಷ್ಟು ಥಿಯೇಟರ್ಗಳಲ್ಲಿ ಚಿತ್ರ ರಿಲೀಸ್ ಮಾಡ್ತಾ ಇದ್ದಾರೆ ಸರ್? ಅದು ನಮ್ಗೆ ಗೊತ್ತಿಲ್ಲ ಸರ್. ಓಕೆ, ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ನಾನು ಲಾಸ್ಟ್ 2 ಡೇಸ್ವರೆಗೂ ಗೊತ್ತಾಗಲ್ಲ. ಅದು ಲಾಸ್ಟ್ 2 ಡೇಸಲ್ಲಿ ಹೋಗ್ತಾ ಇರುತ್ತೆ ಸ್ಕ್ರೀನ್ಸ್. ಮ್ಯಾಕ್ಸಿಮಮ್ ಆದಷ್ಟು ಮಾಡ್ತೀವಿ. ಅಂದರೆ ಸರ್, ಮ್ಯಾಕ್ಸಿಮಮ್ ಆದಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ 200-500 ಮಾಡಿಬಿಟ್ರೆ ಜನ ಬೇಕಲ್ಲ, ಫಸ್ಟ್ ಬರಲಿ ಜನ, ಬಂದು ನೋಡಲಿ ಸಿನಿಮಾನ. 100% ಇಷ್ಟ ಆಗುತ್ತೆ. ಇವಾಗ ಟ್ರೈಲರ್ ನೋಡಿ ಹೆಂಗೆ ಇಷ್ಟಪಟ್ಟಿದ್ದಾರೋ ಆ ಥರ ಸಿನಿಮಾ ನೋಡ್ತಾರೆ, ನೋಡಿ ಇಷ್ಟಪಡ್ತಾರೆ, ಆಮೇಲೆ ಬರ್ತಾರೆ. ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಯಾರು ದಯವಿಟ್ಟು ಟ್ರೈಲರ್ ನೋಡಿಲ್ಲ ಅಂತ ಹೇಳಿದ್ರೆ ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ 100%. ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಇದರಿಂದ ಸೋನಾಲ್ ಮೇಡಮ್ ಅವರು ತುಂಬ ಲವ್ ಸ್ಟೋರೀಸ್ ಫಿಲ್ಮ್ಸ್ಗಳೆಲ್ಲ ಮಾಡಿದ್ರು. ಸೊ ಇವಾಗ ರೀಸೆಂಟಾಗಿ ಒಂದು ಸೋಷಲ್ ವರ್ಕರ್ ಕ್ಯಾರೆಕ್ಟರ್, ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಈ ಚಿತ್ರದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಆ ಕ್ಯಾರೆಕ್ಟರಿಂದ ಈ ಕ್ಯಾರೆಕ್ಟರ್ ಸ್ವಿಚ್ ಆಗೋಕ್ಕೆ ತುಂಬ ಕಷ್ಟ ಆಯ್ತಾ, ಯಾವ ಥರ ಆಯ್ತಾ? ಅದ್ರೇನು ಕಷ್ಟ ಅಂತೇನಿಲ್ಲ. ಓಕೆ, ಅವ್ರು ಮಾಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ನ ಅವ್ರು ಕರೆಕ್ಟಾಗಿ ನಿಭಾಯಿಸಿ, ಒಳ್ಳೆ ಆರ್ಟಿಸ್ಟ್ ಅವರು. ಓಕೆ, ಮತ್ತು ಹಂಬಲ್, ಡೌನ್ ಟು ಅರ್ತ್ ಓಕೆ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ನ ಅವ್ರು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಒಂದು ಮೇಜರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಥ್ರೂಔಟ್ ದ ಸಿನಿಮಾ ಪ್ಲೇ ಆಗ್ತಾ ಹೋಗುತ್ತೆ. ಅವ್ರ ಕ್ಯಾರೆಕ್ಟರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಬೇಸ್ ಆಫ್ ದಿ ಕ್ಯಾರೆಕ್ಟರ್, ಬೇಸ್ ಆಫ್ ದಿ ಸಿನಿಮಾ. ಓಕೆ, ಸರಿ. ಕೊನೆಯದಾಗಿ ರ್ಯಾಪಿಡ್ ಫೈರ್ ನೋಡ್ಕೊ ಹೋಗ್ಬಿಡೋಣ ಸರ್. ನಾನು ಕೆಲವೊಂದಿಷ್ಟು ಸ್ಟಾರ್ಸ್ಗಳ ಹೆಸರು ಹೇಳ್ತೀನಿ. ಓಕೆ, ಯಾವ ಒಂದು ವಸ್ತುಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಬೇಕು. ಮೊದಲನೇದಾಗಿ ಶಿವಣ್ಣ ಸರ್. ಶಿವಣ್ಣ ಎನರ್ಜಿ ಡ್ರಿಂಕ್ ಫಾರ್ ಎವರ್. ಓಕೆ, ದರ್ಶನ್ ಸರ್. ದರ್ಶನ್ ಸರ್ ಸ್ಟ್ರಾಂಗ್. ಏನು ಹಾರ್ಲಿಕ್ಸಾ? ಅಥವಾ ಹಾರ್ಲಿಕ್ಸ್ ಬೇಡ, ಬೇರೆ ಏನಾದ್ರು ಹೇಳಬೇಕು. ಸ್ಟ್ರಾಂಗ್ ಏನಕ್ಕೆ ಮಿಲೆಟ್ಸ್. ಓಕೆ, ಪುನೀತ್ ಸರ್.
ಪುನೀತ್ ಸರ್ ಏನಿಲ್ಲ, ಯಾವುದು ಕಂಪೇರ್ ಮಾಡಿ. ಪುನೀತ್ ಸರ್ ಗ್ಲಾಸಸ್ ಕಾರ್ಸ್, ಓಕೆ. ಸುದೀಪ್ ಸರ್ ಸ್ಟೈಲ್ ಐ ಕಾಸ್ಟ್ಯೂಮ್. ಓಕೆ. ಉಪೇಂದ್ರ ಸರ್ ಉಪೇಂದ್ರ ಸರ್ ಇಸ್ ಎ ಪೊಲಿಟಿಷಿಯನ್ ಆ ಕಡೆ ಕೊಟ್ಟು ಪೊಲಿಟಿಷಿಯನ್ನು, ಡೈರೆಕ್ಟರ್, ಏನಕ್ಕೆ ಬೇಕಾದ್ರೆ ಮಾಡ್ಬೋದು ಅವ್ರನ್ನ ಬ್ರ್ಯಾಂಡ್ ಆಗಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಓಕೆ. ಬ್ರ್ಯಾಂಡ್ ಅಂಬಾಸಿಡರ್ ಅನ್ನ ಕೇಳ್ತಾರೆ ನೀವು. Yes. ಯಾವ ಒಂದು ವಸ್ತುಗ ಎಸ್ ಉಪೇಂದ್ರ ಸರ್ ಏನಕ್ಕೆ ಅಂತ ಹೇಳಿ ನಾನು, ಅವ್ರು ಎಲ್ಲದರಲ್ಲೂ ಕೂತ್ಕೊಳ್ತಾರೆ. ಓಕೆ. 360 ಅವರು. ಓಕೆ. ಲಾಸ್ಟ್ ರಾಕಿಂಗ್ ಸ್ಟಾರ್ ಎಸ್ ಸರ್ ನಂಬರ್ 1 ಬ್ರ್ಯಾಂಡ್ ಯಾವುದಿದೆ? ಬ್ರ್ಯಾಂಡ್ ಯಾವುದಿದೆ ನಂಬರ್ 1? ಇವಾಗ ಪ್ರೆಸೆಂಟ್ ಅವ್ರು ಮಾಡ್ತಿರೋದು ಇದಕ್ಕೆ ಸರ್, ಪರ್ಫ್ಯೂಮ್ಗೆ. ಡೆವಿಲ್ ಪರ್ಫ್ಯೂಮ್. ಯಾವ ಪರ್ಫ್ಯೂಮ್ ಅದು? ಯಾವುದೊಂದು ಪರ್ಫ್ಯೂಮ್ ಮಾಡ್ತಾ ಇದ್ದಾರೆ ಸರ್, ರಾಕಿಂಗ್ ಸ್ಟಾರ್ ಎಸ್ ಸರ್. ಹೌದಾ? ಹೌದು ಸರ್. ಒಂದು ಲಾಸ್ಟ್ 2 ಒಗಟು ಇರಿ ಒಂದು ನಿಮಿಷ. ಎಷ್ಟು ಸರ್ ಒಂದು ಹೇಳೋಣ ಯಾವುದಾದ್ರು ಸಾಲಿಡ್ ನಂಬರ್ ರೈಮೆಂಡ್ಸ್ ತುಂಬ ಇದೆ. ಹೇಳಿ ಸರ್, ಹಾಕೊಳ್ಳಿ ಇನ್ನೊಂದು ಹೇಳ್ತೀನಿ. ಇದನ್ನ ಯಾರು ಆನ್ಸರ್ ಮಾಡಿರ್ಲಿಲ್ಲ, ರೈಮೆಂಡ್ಸ್ ಅಂತ ಯಾರು ಆನ್ಸರ್ ಮಾಡಿರ್ಲಿಲ್ಲ. ರೈಮೆಂಡ್ಸ್ ಹೇಳ್ತಾರಲ್ಲ ಅದು ಇದರಲ್ಲಿ KGF ಅಲ್ಲಿ ತುಂಬ ಜನ ಬಿಯರ್ಡ್ ಅಂತ ಹೇಳಿದ್ರು, ಪರ್ಫ್ಯೂಮ್ ಅಂತ ಹೇಳಿದ್ರು, ಇದನ್ನ ಯಾರು ಹೇಳಿರಲಿಲ್ಲ. ಆಯ್ತು, ಇವಾಗ ಅದನ್ನ ಕೇಳಿ ಕ್ವಶನ್ ಹೇಳ್ತೀನಿ. ಓಕೆ. ರಾಕಿಂಗ್ ಸ್ಟಾರ್ ಎಷ್ಟಕ್ಕೆ? ರೈಮೆಂಡ್ಸ್ ರೈಮೆಂಡ್ಸ್ KGF ಅಲ್ಲಿ ಹೇಳಿದಾರಲ್ಲ.